ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇವತ್ತಿನ ದಿನ ನಾನು ತೆಗೆದುಕೊಂಡು ಬಂದಂಥ ವಾಕ್ಯ ಯಾವ ವಿಷಯದಲ್ಲಿ ಅಂತಂದರೆ, ಕಷ್ಟವನ್ನು ಅನುಭವಿಸಿ ಅದರ ನಿಮಿತ್ತವಾಗಿ ಬರುವಂಥ ಆಶೀರ್ವಾದದ ವಿಷಯದಲ್ಲಿ ನಾವು ವಾಕ್ಯದ ನಿಮಿತ್ತವಾಗಿ ನಾವು ನೋಡಿಕೊಳ್ಳೋಣ. ಪ್ರಿಯರಾದ ದೇವರ ಮಕ್ಕಳೇ, ಯಾಕೋಬನು ಬರೆದ ಪತ್ರಿಕೆ 1ನೇ ಸಂಧಿ 12ನೇ ವಚನ. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಹೌದು ಪ್ರಿಯರಾದ ಮಕ್ಕಳಲ್ಲಿ ವಾಕ್ಯದಲ್ಲಿ ಏನು ಹೇಳ್ತದೆ ಅಂದರೆ, ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಆತನು ಹೊಂದುತ್ತಾನೆ ಎನ್ನುವ ವಿಷಯದಲ್ಲಿ ನಾವು ನೋಡಿದ್ದೇವೆ. ಪ್ರಿಯರಾದ ಮಕ್ಕಳೇ, ಇಲ್ಲಿ ಸತ್ಯವೇದದಲ್ಲಿ ನಾವು ನೋಡಬೇಕಾದ್ರೆ ಯೋಬನ ವಿಷಯದಲ್ಲಿ ನಾವು ನೋಡ್ತೇವೆ. ಪ್ರಿಯರಾದ ಮಕ್ಕಳೇ, ಆತನ ಹತ್ರ ಏನಿತ್ತು, ಆಸ್ತಿ ಇತ್ತು, ಅಂತಸ್ತಿತ್ತು, ಎಲ್ಲಾನು ಇತ್ತು. ಆದರೆ ಆತನು ಏನು ಮಾಡ್ತಾ ಇದ್ದರೆ, ದೇವರಿಗೆ ಭಯಭಕ್ತಿ ಉಳ್ಳಂಥ ಮನುಷ್ಯನು ಆತನಾಗಿದ್ದ. ಅದಾಗಿಯೂ ದೇವರು ಏನು ಮಾಡ್ತಾ ಇದ್ದಾರೆ ಅಂದರೆ, ಸೈತಾನ ನಿಮಿತ್ತವಾಗಿ ಆತನ ಜೀವಿತದಲ್ಲಿ ಕಷ್ಟಗಳನ್ನು ತಂದು ಹಾಕ್ದ, ಸೈತಾನನ ಅನೇಕ ಶೋಧನೆಗಳನ್ನು ತಂದು ಹಾಕ್ದ. ಅದಾಗಿಯೂ ಆತನ ಏನು ಮಾಡ್ತಾ ಇದ್ದಾನೆ ಅಂತಂದರೆ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಅಂತ ಹೇಳ್ತಾ ಇದ್ದಾನೆ. ಪ್ರಿಯರಾದ ಮಕ್ಕಳೇ, ಆತ ಎಷ್ಟೇ ಕಷ್ಟ ಬಂದು ಆತನ ತನ್ನ ಅರಮನೆಯನ್ನು ಬಿಟ್ಟು ತಿಪ್ಪೆಯಲ್ಲಿ ಬಿದ್ದ. ಆತನ ದೇಹದಲ್ಲಿ ಏನು ಮಾಡ್ತಾ ಇದ್ದಾನೆ, ನಾಯಿಗಳು ನೆಕ್ತಾ ಇಲ್ಲಿದ್ದವು ಅಂತ ನೋಡ್ತೇವೆ ವಾಕ್ಯದಲ್ಲಿ. ಅದಾಗಿಯೂ ಆತನ ಏನು ಮಾಡ್ದ ಅಂದರೆ, ದೇವರನ್ನು ಬಿಟ್ಟಿಲ್ಲ. ಪ್ರಿಯರಾದ ಮಕ್ಕಳೇ, ದೇವರನ್ನು ಆತನ ಹಿಡಿದುಕೊಂಡೇ ಹೋದನು. ಆತನ ಜೀವಿತದಲ್ಲಿ ಎಷ್ಟೋ ಕಷ್ಟಗಳು ಬಂದು, ಎಷ್ಟೋ ಶೋಧನೆಗಳು ಬಂದಾಗಿಯೂ ಆತನ ಏನು ಮಾಡ್ದ ಅಂತಂದರೆ, ದೇವರನ್ನು ಯಾವತ್ತಿಗೂ ಎಂದಿಗೂ ಬಿಡಲಿಲ್ಲ. ಪ್ರಿಯರಾದ ಮಕ್ಕಳೇ, ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ಎಷ್ಟೇ ಕಷ್ಟ ಬಂದರೂ, ಎಷ್ಟೇ ಶೋಧನೆಗಳು ಬಂದರೂ ನಾವೇನು ಮಾಡ್ಬೋದು ಅಂದರೆ, ದೇವರನ್ನು ಬಿಟ್ಟು ನಾವು ದೂರವಾಗಬಾರದು. ಪ್ರಿಯರಾದ ಮಕ್ಕಳೇ, ಕೊನೆಯಲ್ಲಿ ದೇವರೇ ಏನು ಮಾಡಿದ್ರೆ ಆತನಿಗೆ ಅಂತಂದರೆ, 2 ಪಟ್ಟು ಆಶೀರ್ವಾದಗಳನ್ನು ಯೋಬನಿಗೆ ಮಾಡಿದ. ಪ್ರಿಯರಾದ ಮಕ್ಕಳೇ, ಇವತ್ತಿನ ದಿನ ನಿಮ್ಮ ಜೀವಿತದಲ್ಲಿ ಕಷ್ಟ ಬರ್ಬೋದು, ಶೋಧನೆ ಇರ್ಬೋದು, ಕಣ್ಣೀರು ಬರ್ಬೋದು, ಸಾಲದ ಬಂಧನಗಳಿರ್ಬೋದು, ಇವೆಲ್ಲ ಕಷ್ಟಗಳನ್ನು ನಾವು ಹೊತ್ತುಕೊಂಡಿರುವಂಥ ಸಮಯದಲ್ಲಿ, ನಾವು ಸಹಿಸಿಕೊಳ್ಳುವಂಥ ಸಮಯದಲ್ಲಿ ದೇವರು ಏನು ಮಾಡ್ತಾ ಇದ್ದಾರೆ ಅಂದರೆ, ನಮ್ಮ ಜೀವಿತದಲ್ಲಿ 2ರಷ್ಟು ಆಶೀರ್ವಾದ ಮಾಡುವಂಥ ದೇವರು ಆತನಾಗಿದ್ದಾನೆ. ಪ್ರಿಯರಾದ ಮಕ್ಕಳೇ, ನಾವು ಆತನನ್ನು ಬಿಟ್ಟು ನಾವು ದೂರವಾಗಿ ಹೋಗಲಾರದ ಹಾಗೆ ನಾವು ಯಾವಾಗಲೂ ಆತನ ಸಮ್ಮುಖದಲ್ಲಿ ಇದ್ದುಕೊಂಡು ಆತನಿಗೆ ಮಾತ್ರ ನಾವು ಕೃತಜ್ಞತಾ ಸ್ತುತಿ ಮಾಡುವಂಥ ಮಕ್ಕಳು ನಾವು ಆಗಿರೋಣ. ಪ್ರಿಯರಾದ ಮಕ್ಕಳೇ, ದೇವರ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಆಮೆನ್.